ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ರಾಮ ಮಂದಿರ ಶಾಕ್ ಆದಿದೆಯಾ? ಈ ನಿರ್ಧಾರ ಇಂಥ ಟೈಮಲ್ಲಿ ಸಿದ್ದರಾಮಯ್ಯನವರ ಮಹತ್ವದ ನಿರ್ಧಾರ ಕಾಂಗ್ರೆಸ್ಗೆ ಅತ್ಯಂತ ಕಾಸ್ಟ್ಲಿ ಆಗಲಿದೆಯಾ? ರಾಮಯ್ಯನ ಲೆಕ್ಕ ಇಲ್ಲಿ ಸರಿ ಇದೆಯಾ, ತಪ್ಪಾಯ್ತಾ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ರಾಷ್ಟ್ರದಲ್ಲಿ ಬಹುದೊಡ್ಡ ಸುನಾಮಿ ಎಬ್ಬಿಸೋದಕ್ಕೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಬಹುದು ಅನ್ನೋದರ ಸುತ್ತ ವಿಶ್ಲೇಷಣೆ ಆಗ್ತಿದೆ. ಇಡೀ ದೇಶದ ರಾಮ ಭಕ್ತರು, ಹಿಂದೂಗಳು ರೋಮಾಂಚಿತಗೊಳಿಸುವಂತಹ ಕ್ಷಣ ಅಂತಾನೆ ಬಣ್ಣಿಸಲಾಗ್ತಾ ಇದೆ. ಬಿಜೆಪಿಗೆ ಹಿಂದೆಂದಿಗಿಂತ ಅತಿ ಹೆಚ್ಚು ಬಲವನ್ನು ಈ ಒಂದು ಕಾರ್ಯಕ್ರಮ ತಂದು ಕೊಡುತ್ತಾ ಒಂದು ದೃಶ್ಯ, ಮೋದಿಯವರು ರಾಮಲಲ್ಲಾ ಪ್ರತಿಮೆಯನ್ನ ಹೊತ್ತು ನಡೆಯುವಂತಹ ಆ ದೃಶ್ಯ ತಂದು ಕೊಡುತ್ತಾ ಅನ್ನೋದ್ರ ಸುತ್ತ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗ್ಬಿಟ್ಟಿವೆ. ಯಾಕಂದರೆ ಬಿಜೆಪಿಯ ಅತಿ ದೊಡ್ಡ ಭರವಸೆಗಳಲ್ಲಿ ಒಂದು, ಎಷ್ಟೋ ದಶಕಗಳಿಂದ ಬಿಜೆಪಿ ಹೇಳ್ಕೊಂಡು ಬರ್ತಾ ಇತ್ತು ಇದನ್ನು ಮಾಡ್ತೀವಿ ಅಂತ. ಈ ಸಲ ಮಾಡಿ ತೋರಿಸಿದ್ದಾರೆ. ಅದು ಕೂಡ ಎಲೆಕ್ಷನ್ ಹೊತ್ತಲ್ಲೇ ಪ್ರಾಣ ಪ್ರತಿಷ್ಠಾಪನೆ. ಇಡೀ ದೇಶದಲ್ಲಿ ಈಗ ಹೊಸ ಗಾಳಿ ಬೀಸೋಕೆ ಶುರುವಾಗುವಂತಹ ಸಮಯ, ಮತ್ತಷ್ಟು ಅದು ಬಲ ತಂದು ಕೊಡುತ್ತಾ ಅನ್ನೋ ವಿಚಾರ ಇರುವಾಗ ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸದ್ಯ ಈಗ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಸ್ಲಿಂ ವೋಟ್ ಸಂಪೂರ್ಣವಾಗಿ ಸಾಲಿಡ್ ಆಗಿ 23 ಚುನಾವಣೆಯಲ್ಲಿ ಏನಾಯಿತೋ, ತೆಲಂಗಾಣ ಚುನಾವಣೆಯಲ್ಲಿ ಏನಾಯಿತೋ, ಕನ್ಸಾಲಿಡೇಷನ್ ಆಗುವ ಮೂಲಕ ಭರ್ಜರಿಯಾಗಿ ಗೆಲುವು ಸಿಕ್ತೋ ಕಾಂಗ್ರೆಸ್ಗೆ, ಅದನ್ನು ರಿಪೀಟ್ ಮಾಡೋದಕ್ಕೆ ಹೊರಟಿದೆ. ಈಗ ಹೊಸದಾಗಿ ಸದ್ಯದ ಅಪ್ಡೇಟ್ ಅಂದರೆ ಅದು ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗ್ಬೋದು, ಪರೀಕ್ಷೆ ಬರೀಬಹುದು. ಹಿಂದಿನ ಬಿಜೆಪಿ ಸರ್ಕಾರದ ಸಮಯದಲ್ಲಿ ಹಿಜಾಬ್ ಹಲಾಲ್ ಅಂತ ದೊಡ್ಡ ಗಲಾಟೆಯಾಗಿ ಅಡೆತಡೆ ತಂದಿಟ್ಟಿದ್ರು ಕೋರ್ಟು ಕಚೇರಿ ಅಂತ. ಈಗ ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ, ನಿಮ್ಮ ಉಡುಪು ಆಹಾರದಲ್ಲಿ ನಾವೆಲ್ಲೂ ಹಸ್ತಕ್ಷೇಪ ಮಾಡಲ್ಲ ಅಂತ ದೊಡ್ಡದೊಂದು ಅನೌನ್ಸ್ಮೆಂಟ್ ಮಾಡಿ ಈಗ ಎಲ್ಲರ ಗಮನ ಆ ಕಡೆ ಸೆಳೆದಿದ್ದಾರೆ ಸಿದ್ದರಾಮಯ್ಯನವರು. ಈ ಹಿಂದೆ ಮುಸಲ್ಮಾನರಿಗೆ ಹಕ್ಕಿಲ್ವಾ ಹಾಗಾದರೆ, ಅವ್ರಿಗಾಗಿ 10,000 ಕೋಟಿ ಅನ್ನುವಂತಹ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಅದ್ರ ಬೆನ್ನಲ್ಲೇ ಈಗ ಹಿಜಾಬ್ ಧಾರಣೆಗೆ ನಾವು ನಿಮಗೆಲ್ಲ ಬಲ ತುಂಬ್ತೀವಿ ಅಂತ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತುಗಳು. ಸೊ ಅವಕಾಶ ಸಿಕ್ಕಾಗೆಲ್ಲ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಮುಸಲ್ಮಾನರನ್ನು ಸಂಪೂರ್ಣವಾಗಿ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಂಗೆ ಕಾಣಿಸ್ತಿದೆ. ಸಹಜವಾಗಿ 23 ಚುನಾವಣಾ ಫಲಿತಾಂಶ ರಿಪೀಟ್ ಆಗಬೇಕು ಲೋಕಸಭೆಯಲ್ಲೂ ಅನ್ನೋ ಲೆಕ್ಕಾಚಾರ ಇರಬಹುದು. ಹಾಗೆ ಇನ್ನೂ ಒಂದು, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು ಯಾಕೆ? ಯಾಕಂದರೆ ಆಲ್ರೆಡಿ ಶಿಕ್ಷಣ ಇಲಾಖೆಯಿಂದ ಇದು ಪ್ರಕಟಣೆ ಆಗಿತ್ತು, ಎಕ್ಸಾಮ್ಗೆಲ್ಲ ಇನ್ನು ಮುಂದೆ ಏನು ಹಿಜಾಬ್ ಧರಿಸೋದಕ್ಕೆ ಅಡೆತಡೆ ಇರಲ್ಲ ಅಂತ. ಮತ್ತೆ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಹೇಳುವ ಮೂಲಕ ಇದು ದೊಡ್ಡ ಸುದ್ದಿ ಆಯಿತು. ಜಮೀರ್ ಅವರ ಪ್ರೈವೇಟ್ ಜೆಟ್ ಐಷಾರಾಮಿ ವಿಡಿಯೋ, ಅಲ್ಲಿ ಬರ ಪರಿಹಾರ ಕೇಳೋದಕ್ಕೆ ಹೊರಟಾಗ ಒಳ್ಳೆ ಎಂಜಾಯ್ ಮಾಡಿದ್ವಿ ಪ್ರವಾಸನ ಅಂತ ಹಾಕ್ಕೊಂಡಿದ್ದಕ್ಕೆ ಬಿಜೆಪಿ ಚಾಟಿ ಬೀಸ್ತಾ ಇದ್ದು ಸಿಕ್ಕಾಪಟ್ಟೆ ಮುಜುಗರಕ್ಕೆ ಕಾರಣ ಆಯ್ತಲ್ಲ, ಅದು ಡೈವರ್ಟ್ ಆಯ್ತು. ಇವತ್ತು ಹಿಜಾಬ್ ಕಾರಣದಿಂದಾಗಿ ಅದು ಡೈವರ್ಟ್ ಆಯಿತು. ಆ ಸುದ್ದಿ ಬಿಟ್ಟು ಈಗ ಬಿಜೆಪಿ ಹಿಜಾಬ್ ಎತ್ಕೊಂಡಿದೆಯಲ್ಲ, ಸೊ ಒಂದು ಕಲ್ಲಲ್ಲಿ ಅದೊಂದು ಹಕ್ಕಿ ಹೊಡೆದಂಗೆ ಆಯಿತು. ಜೊತೆಗೆ ಕರ್ನಾಟಕದಲ್ಲಿ ಮುಸಲ್ಮಾನ್ ವೋಟ್ ಬ್ಯಾಂಕ್ ಸಂಪೂರ್ಣವಾಗಿ ಸೆಳೆಯೋ ಲೆಕ್ಕಾಚಾರವೂ ಇರಬಹುದು. ಬಟ್ ಯಾವ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಇದನ್ನು ಮಾಡ್ತಿದ್ದಾರೆ? ಇಡೀ ದೇಶದಲ್ಲಿ ಗಾಳಿ ಒಂದು ಕಡೆ ಬೀಸ್ತಾ ಇರುವಾಗ ಸಿದ್ದರಾಮಯ್ಯನವರ ಈ ನಡೆ ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗಬಹುದಾ? ಯಾಕಂದರೆ ಕರ್ನಾಟಕ 23 ಎಲೆಕ್ಷನಲ್ಲಿ ಮುಸಲ್ಮಾನರ ಬಲ ಖಂಡಿತ ಕಾಂಗ್ರೆಸ್ಗೆ ಸಿಕ್ಕಿದೆ. ಜೊತೆಗೆ 3 ದಶಕಗಳ ಬಳಿಕ ಲಿಂಗಾಯತರ ಮತ ಸಿಕ್ಕಿದೆ. ಬಿಜೆಪಿ ಕೈ ಕೊಟ್ಟು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಅತಿ ಹೆಚ್ಚು ಶಾಸಕರು ಗೆದ್ದು ಬಂದಿದ್ದಾರೆ ಕಾಂಗ್ರೆಸ್ಗೆ ಲಿಂಗಾಯತ ಸಮುದಾಯದಿಂದ. ಒಕ್ಕಲಿಗ ವೋಟ್ ಬ್ಯಾಂಕ್ ದಶಕಗಳ ಬಳಿಕ ಕಾಂಗ್ರೆಸ್ಗೆ ಇಷ್ಟು ಭರ್ಜರಿಯಾಗಿ JDSಗೆ ಕೈ ಕೊಟ್ಟು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿರೋದು. ಬೇರೆ ಎಲ್ಲ ವರ್ಗಗಳು, ಹಿಂದೂ ಮತಗಳು ಕೂಡ ಕಾಂಗ್ರೆಸ್ ಇಷ್ಟು ದೊಡ್ಡ ಗೆಲುವಿಗೆ ಕಾರಣವಾಗಿರೋದು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಯಾಕಂದರೆ ಬರೀ ಮುಸಲ್ಮಾನ್ ಓಟ್ ಇಟ್ಕೊಂಡು ಕಾಂಗ್ರೆಸ್ 136 ಸೀಟ್ಸ್ ಗೆಲ್ಲಿಸೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರತಿ ಬಾರಿ ಸರ್ಕಾರ ಚೇಂಜ್ ಆಗುವಂತಹ ಒಂದು ಅಲಿಖಿತ ನಿಯಮ, ಗ್ಯಾರಂಟಿಗಳ ಅಬ್ಬರ ಇಷ್ಟೆಲ್ಲ ಇತ್ತು. ಬರೀ ಮುಸಲ್ಮಾನ್ ವೋಟ್ ಬ್ಯಾಂಕ್ ಒಂದೇ ಅಲ್ಲ, ಬಟ್ ಅದು ದೊಡ್ಡ ಬಲ ಕೊಟ್ಟಿರೋದು ಅಷ್ಟೇ ಸತ್ಯ. ತೆಲಂಗಾಣದಲ್ಲೂ ಅಷ್ಟೇ, ಅಲ್ಲೊಂದು ಬದಲಾವಣೆ ಬಯಸ್ತಾ ಇದ್ರು ಜನ, ಗ್ಯಾರಂಟಿಗಳ ಅಬ್ಬರ ಇತ್ತು. ಜೊತೆಗೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ಕೂಡ ಭರ್ಜರಿಯಾಗಿ ಸೇರ್ತು. ಸೊ ಈ ಹೊತ್ತಲ್ಲಿ ಲೋಕಸಭಾ ಚುನಾವಣೆ ನಡೆಯೋ ರೀತಿ ಬೇರೆ. ಇಡೀ ದೇಶದಲ್ಲಿ ರಾಮಜಪ ಮೊಳಗಲಿರುವಂತಹ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನಡೆ ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗತ್ತಾ? ರಾಮಯ್ಯನ ಈ ಲೆಕ್ಕಾಚಾರ ಕೈಗೆ ನಿಜಕ್ಕೂ ಬಲ ತಂದು ಕೊಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ, ಅಥವಾ ಅಂದುಕೊಂಡಿದ್ದಕ್ಕಿಂತ ಸಮಸ್ಯೆ ತಂದಿಟ್ಟುಕೊಳ್ತಿದ್ದಾರಾ ಸಿದ್ದರಾಮಯ್ಯನವರು?
ಹಾಗಾದರೆ ನಾವು ನೆನಪು ಮಾಡ್ಕೊಳ್ಬೋದು 23 ಚುನಾವಣೆಯಲ್ಲಿ ವರ್ಕೌಟ್ ಆಯ್ತದು. ಅದಕ್ಕೂ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೂ ವಿರೋಧಿ ಎನ್ನುವಂಥ ಹಣೆಪಟ್ಟಿಯೇ ಸಿದ್ದರಾಮಯ್ಯನವರು ಕಾಸ್ಟ್ಲಿ ಆಗಿತ್ತು. ಕೊನೆಗೆ ಎಲೆಕ್ಷನ್ ಹೊತ್ತಲ್ಲಿ ತಿಲಕ ನಾಮ ಹಾಕಿದ್ರೂ ಕೂಡ ಜನ ನಂಬದಂಥ ಪರಿಸ್ಥಿತಿ ಎದುರಾಗಿತ್ತು. ಸೊ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಈ ಸ್ಟ್ರಾಟಜಿ ಕೈಗೆ ಕಾಸ್ಟ್ಲಿಯೋ ಲಾಭವೋ? ಖುದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರೇ ರಾಮ ಮಂದಿರದ ಬಗ್ಗೆ ಈ ಸಲ ತುಂಬ ಹುಷಾರಾಗಿ ಯೋಚನೆ ಮಾಡ್ತಿದ್ದಾರೆ. ದಿಗ್ವಿಜಯ್ ಸಿಂಗ್ ಅವರು ಮೊನ್ನೆ ಅಷ್ಟೇ ಈಗ ಆಹ್ವಾನ ಬಂತಲ್ಲ ಸೋನಿಯಾ ಗಾಂಧಿ, ಖರ್ಗೆ ಅವ್ರಿಗೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ, ಆ ಕಾರ್ಯಕ್ರಮಕ್ಕೆ ಅವರು ಹೋಗ್ತಾರೆ. ತುಂಬ ಕನ್ಸಿಡರೇಷನ್ ಇದೆ ಅವ್ರಿಗೆ. ಅಕಸ್ಮಾತ್ ಅವರು ಬೇರೆ ಕಾರಣದಿಂದ ಹೋಗೋಕ್ಕಾಗಲಿಲ್ಲ ಅಂದರೆ ನಾವು ಕಾಂಗ್ರೆಸ್ ನಿಯೋಗ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳುವ ಮೂಲಕ ಸಮಸ್ಯೆಯಾಗದಂತೆ ಹೆಜ್ಜೆ ಇಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರ ಇಂತಹ ಹಲವು ನಿರ್ಧಾರಗಳು, ಯಾಕಂದರೆ ವಸ್ತ್ರ ಸಂಹಿತೆ, ಯೂನಿಫಾರ್ಮ್ ವಿಚಾರದಲ್ಲಿ ಶಾಲೆಗಳಲ್ಲೊಂದು ಶಿಸ್ತುಗಾಗಿಟ್ಟಿರೋದು. ಈಗ ಒಬ್ಬರು ಹಿಜಾಬ್ ಹಾಕ್ಕೊಂಡು ಬಂದರೆ ಮತ್ತೊಂದು ಧರ್ಮದವ್ರು ನಮ್ಮ ಆಚರಣೆಗಳನ್ನು ಪ್ರದರ್ಶನ ಮಾಡ್ತೀವಿ ಶಾಲೆಯಲ್ಲಿ ಬಂದು ಅಂತ ಹೇಳಬಹುದು. ಮತ್ತು ಜಟಾಪಟಿ ಇಂಥದ್ದಕ್ಕೆ ಎಡೆ ಮಾಡಿಕೊಡ್ತಾ ಇರೋದು ಯಾಕೆ ಅನ್ನುವ ಆಕ್ಷೇಪ ಈಗ ವ್ಯಕ್ತವಾಗ್ತದೆ. BJPಗರು ಸಿಡಿದೆದ್ದಾಗಿದೆ ಆಲ್ರೆಡಿ. ಮತ್ತೆ ಹೊಸ ಸಂಘರ್ಷಕ್ಕೆ ಇದು ನಾಂದಿ ಹಾಡುತ್ತಾ ಅನ್ನೋ ಮಟ್ಟಿಗೆ ತಲೆನೋವು ಎದುರಾಗಿರೋದು ಕುತೂಹಲ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.